ರುದ್ರಮುನೀಶಂ ವಂದೇ ಗುರುಪುಟ್ಟರಾಜ ಶಿವಯೋಗಿಯೇ ಶಿವಯೋಗಿಯೇ ರಕ್ಷಿಷಂ ಮನು ಹನವರತ ಶಿವ ಸಾಂಬಜಯ ನಮ ಪಾರ್ವತೀಪತಿ ಶಿವರ ಹರ ಮಹದೇವ ಆ ಆ ಸ್ಥಾವರ ಕಡಿವಾಟು ಜಂಗಮ ಕಳಿವಿಲ್ಲ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ದೇವಾ ದೇವ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವಾನಯ್ಯ ನಾನೇನು ಮಾಡಲಿ ಬಡವನಯ್ಯ ಉಳ್ಳವರು ಶಿವಾಲಯ ಮಾಡುವರು 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 ನಾನೇನು ಮಾಡಲಿ
ಬಡವನಯ್ಯ ನಾನೇನು ಮಾಡಲಿ ಬಡವನಯ್ಯ ನಾನೇನು ಮಾಡಲಿ ಬಡವನಯ್ಯ ನಾನೇನು ಮಾಡಲಿ ಬಡವನಯ್ಯ ಉಳ್ಳವರು ಶಿವಾಲಯ ಮಾಡುವರು ಉಳ್ಳವರು ಶಿವಾಲಯ ಮಾಡುವರು ಎನ್ನ ಕಾಲೆ ಕಂಬ ದೇಹವೇ ದೇಗುಲ ಎನ್ನ ಕಾಲೆ ಕಂಬ ದೇಹವೇ ದೇಗುಲ ಎನ್ನ ಕಾಲೆ ಕಂಬ ದೇಹವೇ ದೇಗುಲ ಶಿರವೇ ವರ್ಣ ಕಲಶವಯ್ಯ ಶಿರವೇ ವರ್ಣ ಕಲಶವಯ್ಯ ಉಳ್ಳವರು ಶಿವಾಲಯ ಮಾಡುವರು ಉಳ್ಳವರು ಶಿವಾಲಯ ಮಾಡುವರು ಸ್ಥಾವರ ಕಡಿವುಂಟು ಜಂಗಮ ಕಳಿವಿಲ್ಲ ಸ್ಥಾವರ ಕಡಿವುಂಟು ಸ್ಥಾವರ ಕಡಿವುಂಟು ಸ್ಥಾವರ ಕಡಿವುಂಟು ಜಂಗಮ ಕಳಿವಿಲ್ಲ ಕೂಡಲ ಸಂಗಮ ದೇವ ದೇವ ಕೂಡಲ ಸಂಗಮ ದೇವ ದೇವ ಉಳ್ಳವರು ಶಿವಾಲಯ ಮಾಡುವರು ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ನಾನೇನು ಮಾಡಲಿ ಬಡವನಯ್ಯ ನಾನೇನು ಮಾಡಲಿ ಬಡವನಯ್ಯ ನಾನೇನು ಮಾಡಲಿ ಬಡವನಯ್ಯ ಉಳ್ಳವರು ಶಿವಾಲಯ ಮಾಡುವರು ಉಳ್ಳವರು ಶಿವಾಲಯ ಮಾಡುವರು ಉಳ್ಳವರು ಶಿವಾಲಯ ಮಾಡುವರು ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ 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 ಉಳ್ಳವರು ಶಿವಾಲಯ ಮಾಡುವರು ಉಳ್ಳವರು ಶಿವಾಲಯ ಮಾಡುವರು ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಆ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಎನ್ನ ಕಾಲೇ ಕಂಬ
ಎನ್ನ ಕಲೆ ಕಂಬ ಎನ್ನ ಕಲೆ ಕಂಬ ಎನ್ನ ಕಲೆ ಕಂಬ ದೇಹವೇ ದೇಗುಲ ಎನ್ನ ಕಲೆ ಕಂಬ ದೇಹವೇ ದೇಗುಲ ಶಿರವೇ ವನ್ನ ಕಲಶವಯ್ಯ ಶಿರವೇ ವನ್ನ ಕಲಶವಯ್ಯ ಉಳ್ಳವರು ಶಿವಾಲಯ ಮಾಡುವರು ಉಳ್ಳವರು ಶಿವಾಲಯ ಮಾಡುವರು ಸ್ಥಾವರ ಕಡಿವುಂಟು ಜಂಗಮ ತಳಿವಿಲ್ಲ ಸ್ಥಾವರ ಕಡಿವುಂಟು ಆ ತಾವರ ಕಡಿವುಂಟು ತಾವರ ಕಡಿವುಂಟು ತಾವರ ಕಡಿವುಂಟು ಜಂಗಮ ತಳಿವಿಲ್ಲ ತಾವರ ಕಡಿವುಂಟು ಜಂಗಮ ತಳಿವಿಲ್ಲ ಕೂಡಲ ಸಂಗಮ ಕೂಡಲ ಸಂಗಮ ಕೂಡಲ ಸಂಗಮ ಕೂಡಲ ಸಂಗಮ ದೇವಾ ದೇವಾ ಕೂಡಲ ಸಂಗಮ ದೇವಾ ದೇವಾ ಕೂಡಲ ಸಂಗಮ ದೇವಾ ದೇವಾ ಕೂಡಲ ಸಂಗಮ ದೇವಾ ದೇವ ಉಳ್ಳವರು ಶಿವಾಲಯ ಮಾಡುವರು ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವಾನಯ್ಯ ನಾನೇನು ಮಾಡಲಿ ನಾನೇನು ಮಾಡಲಿ ನಾನೇನು ಮಾಡಲಿ ಬಡವಾನಯ್ಯ ನಾನೇನು ಮಾಡಲಿ ಬಡವಾನಯ್ಯ ನಾನೇನು ಮಾಡಲಿ ಬಡವನಯ್ಯ ನಾನೇನು ಮಾಡಲಿ ಬಡವನಯ್ಯ ಉಳ್ಳವರು ಶಿವಾಲಯ ಮಾಡುವರು ಉಳ್ಳವರು ಶಿವಾಲಯ ಉಳ್ಳವರು ಶಿವಾಲಯ ಉಳ್ಳವರು ಶಿವಾಲಯ ಮಾಡುವರು ಹಲೋ ಹಲೋ ಜಯ ಮಂಗಲಂ ಜಯ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ ಶ್ರೀ ಗುರು ಮಹಾಂತ ಶಿವಯೋಗೇಶ್ವರ ಮಹಾರಾಜ ಕಿ ರುದ್ರಮುನಿ ಶಿವಯೋಗೇಶ್ವರ ಮಹಾರಾಜ ಕಿ ವಿರೂಪಾಕ್ಷಲಿಂಗ ಶಿವಯೋಗೀಶ್ವರ ಮಹಾರಾಜ ಕಿ ರಾಜರಾಜೇಶ್ವರಿ ಮಹತಾ ಕಿ ಶಿವ ಸಾಂಬಜೆ ನಮಃ ಪಾರ್ವತಿ ಶಿವ ಹರ ಹರ ಪ್ರಣವಾಕಾರದ ಗುಣಮೂರು ಮುಟ್ಟದ ಪ್ರಣವಾಕಾರದ ಗುಣಮೂರು ಮುಟ್ಟದ ಗಣನೆಗೆ ಅತೀತಾರ್ಥವನೆ ತೋರುವ
ಅಣುಮಾತ್ರ ಚಲನೆ ಇಲ್ಲದ ಮೋಕ್ಷ ಚಿಂತಾಮಣಿ ಎನಿಸುವ ಶಂಭುಲಿಂಗವೇ ತಾವಾಗಿರುವ ಗುರು ಸಿದ್ಧರಾಮರು ಮರಿಸಿದ್ಧಲಿಂಗರಲೆನ್ನ ಮಾನಸದಲ್ಲಿ ನವಚಕ್ರದೊಳಗಿರದ ನವಬ್ರಹ್ಮನ ತೆಗೆದು ನವಚಕ್ರದೊಳಗಿರದ ನವಬ್ರಹ್ಮನ ತೆಗೆದು ಶಿವಲಿಂಗ ವಿಗ್ರಹವ ಕರುಣಿಸಿದ ಶ್ರೀ ಗುರುವೆ ಕೃಪೆಯ ಪ್ರಾತಸ್ಮರಣೀಯನಾಗಿರ್ತಕ್ಕಂತಹ ಪರಮಾತ್ಮನನ್ನ ಎನ್ನ ಆರಾಧ್ಯ ದೈವಳು ಎನ್ನ ಹೃದಯದ ಸಿಂಹಾಸನಾಧೀಶ್ವರಿಯಾಗಿರುವ ಮಾತೆ ಅಂಬೆಯ ಪವಿತ್ರವಾಗಿರುವ ಪುಣ್ಯ ಪಾದಗಳನ್ನ ಎನ್ನ ಮನೋಮಂದಿರದಲ್ಲಿ ಧ್ಯಾನಿಸಿ ಇರಿಸಿ ಸ್ಮರಿಸಿ ಈ ಪವಿತ್ರವಾಗಿರುವ ಮಹಾಪರಂಪರೆಯ ಭವ್ಯ ದಿವ್ಯ ಚೇತನವರಿಯರು ಶಿವಯೋಗದ ಸಾರ್ವಭೌಮರು ಹಾಲ್ವಿಯ ಚರಣಗಿರಿಯ ದಿವ್ಯ ಚೇತನರು ಆಗಿರುವ ಮಹಾಂತ ಮಹಾಶಿವಯೋಗಿಗಳವರ ಕರ್ತೃಗದ್ದುಗೆಗೆ ಅನಂತ ಕೋಟಿಯ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಿಸಿ ಎಲ್ಲರ ಮನೆ ಮನಗಳ ಆರಾಧ್ಯ ದೈವರಾಗಿ ಈ ಪವಿತ್ರ ಪೀಠದ ದಿವ್ಯ ಚೇತನರಾಗಿ ಎಲ್ಲರ ಹೃದಯದ ದಿವ್ಯ ಚೇತನ ವರಿಯರೂ ಆಗಿರುವ ಪರಮ ಪೂಜ್ಯ ವೀರ ವಿರಾಗಿಗಳು ಪರಮ ತಪಸ್ವಿಗಳು ಆಗಿರುವ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಲಿಂಗೈಕ್ಯ ರುದ್ರಮುನಿ ಮಹಾಶಿವಯೋಗಿಗಳವರ ಕರ್ತೃಗದ್ದುಗೆಗೆ ಅನಂತ ಕೋಟಿಯ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಿಸಿ ಎಲ್ಲರ ಹೃದಯದ ಆರಾಧ್ಯ ದೈವರಾಗಿರುವ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಲಿಂಗೈಕ್ಯ ವಿರೂಪಾಕ್ಷಲಿಂಗ ಮಹಾಶಿವಯೋಗಿಗಳವರ ಕರ್ತೃಗದ್ದುಗೆಗೂ ಅನಂತ ಕೋಟಿಯ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಿಸಿ ಈ ಮಹಾ ಕಾರ್ಯಕ್ರಮದ ಕೃಪಾಶೀರ್ವಾದ ಪರಮ ಪೂಜ್ಯರು ಶ್ರೀಪೀಠದ ಪರಮ ಪೂಜ್ಯರ ಆರಾಧ್ಯ ಪರಮ ಪೂಜ್ಯರು ಎಲ್ಲ ಹೃದಯಗಳ ಆರಾಧ್ಯ ಗುರುವರ್ಯರಾದ ಹಾಲ್ವಿಯ ಚರಣಗಿರಿಯ ಒಡೆಯರಾಗಿರುವ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಅಭಿನವ ಮಹಾಂತ ಮಹಾಶಿವಯೋಗಿ ವರ್ಯರ ಪುಣ್ಯ ಪಾದಗಳಲ್ಲಿ ಅನಂತ ಕೋಟಿಯ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಿಸಿ ಮಾತೃ ಹೃದಯದ ಪರಮ ಪೂಜ್ಯರಾಗಿ ಶ್ರೀಮಠದ ಪ್ರಸ್ತುತ ಒಡೆಯರು ಎಲ್ಲರ ಆರಾಧ್ಯ ಪರಮ ಪೂಜ್ಯರಾಗಿರುವ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಸದಾಶಿವ ಮಹಾಸ್ವಾಮಿಗಳವರ ಪುಣ್ಯ ಪಾದಗಳಲ್ಲಿಯೂ ಕೂಡ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಿಸಿ ನಾಡಿನ ಶ್ರೇಷ್ಠ ವಾಗ್ಮಿಗಳು ಪಂಡಿತರು ಕಾರ್ಯಕ್ರಮದಲ್ಲಿ ನಿತ್ಯ ನೇತೃತ್ವವನ್ನ ದಯಪಾಲಿಸಿರುವ ಪರಮ ಪೂಜ್ಯ ನಿರಂಜನ ದೇವರ ಪುಣ್ಯ ಪಾದಗಳಲ್ಲಿಯೂ ಕೂಡ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಿಸಿ ಈ ಪುರಾಣದ ಪ್ರವಚನದ ಕಾರ್ಯಕ್ರಮದಲ್ಲಿ ತಮ್ಮದೇ ಆಗಿರುವ ಸಂಗೀತ ಸೇವೆಯನ್ನ ನಿತ್ಯವೂ ಕೂಡ ಅಸ್ಖಲಿತವಾಗಿ ದಯಪಾಲಿಸುತ್ತಿರುವ ಆತ್ಮೀಯರು ಹಿರಿಯರು ನಾಡಿನ ಹೆಸರಾಂತ ಅನುಭಾವಿ ಸಂಗೀತ ಕಲಾವಿದರಾಗಿರುವ ಕರೇಗುಡ್ಡದ ಶ್ರೀ ಅಮರೇಶಯ್ಯ ಸಾಲಿಮಠ್ರವರಲ್ಲಿಯೂ ಕೂಡ ಪ್ರಣಾಮಗಳನ್ನ ಸಮರ್ಪಿಸಿ
ನಿತ್ಯವೂ ಕೂಡ ತಬಲಾ ಸೇವೆಯನ್ನು ದಯಪಾಲಿಸ್ತಕ್ಕಂಥ ಹಿರಿಯರು, ಆತ್ಮೀಯರು, ನಾಡಿನ ಹೆಸರಾಂತನುಭಾವಿ ತಬಲಾ ಕಲಾವಿದರಾಗಿರುವ ಮದಲಾಪುರ ಹಿರೇಮಠದ ವೇದಮೂರ್ತಿ ಸಿದ್ದಯ್ಯ ಸ್ವಾಮಿಗಳವರಲ್ಲಿಯೂ ಕೂಡ ಪ್ರಣಾಮಗಳನ್ನು ಸಮರ್ಪಿಸಿ, ಪ್ರೀತಿಯ ಧ್ವನಿವರ್ಧಕದವರನ್ನು ಮೊದಲುಗೊಂಡು ಈ ಪವಿತ್ರವಾಗಿರುವ ಅಂಗಳದಲ್ಲಿ ಪ್ರವಚನವನ್ನ ಆಲಿಸಲು ಆಗಮಿಸುತ್ತಿರುವ ಎಲ್ಲ ಶರಣು ತಂದೆ ತಾಯಿಗಳೇ ಮತ್ತು ಮಕ್ಕಳೇ, ತಮ್ಮೆಲ್ಲರ ಪವಿತ್ರವಾಗಿರುವ ಹೃದಯದಲ್ಲಿ ನೆಲೆಸಿರುವ ಆ ಭಗವಂತನ ದಿವ್ಯ ಚೇತನಕ್ಕೆ ಶರಣಾರ್ಥಿಗಳು. ಯಥಾ ಪ್ರಕಾರವಾಗಿ ಪ್ರವಚನಕ್ಕೆ ಬರೋಣ. ಮುಂಚಿತವಾಗಿ ಪ್ರಾರ್ಥನೆ. ಈ ನಮ್ಮ ಗವಾಯಿಗಳು ಹಾಡಿಸ್ತಾರೆ, ನೀವು ಪ್ರತಿ ವರ್ಷನೂ ಕೂಡ ಹಾಡುತ್ತಿದ್ದೀರಿ. ಯಾರು ಸುಮ್ಮನೆ ಕೂಡ್ಲಾರ್ದಂಗ ಚಂದ ಪ್ರಾರ್ಥನೆ ಗೀತೆ ಅಂದ್ರೆ ಎಲ್ಲ ತಾಯಂದ್ರು ಶರಣರು ಹಾಡ್ರಿ. ನಂತರ ನೇರವಾಗಿ ಪ್ರವಚನಕ್ಕೆ ಬರೋಣ. ಶಿವ ಸಾಂಬ ಜೈ ನಮ ಪಾರ್ವತಿ ಪದ ಶಿವರ ಹರ ಮಹಾದೇವ. ಯೋಗಿಯೇ ಶಿವ ಯೋಗಿಯೇ ಭಕ್ತರ ವರದಾನಿಯೇ, ಯೋಗಿಯೇ ಶಿವ ಯೋಗಿಯೇ ಭಕ್ತರ ವರದಾನಿಯೇ, ಭೋಗ ಮೋಕ್ಷಕದಾರಿಯೇ ಚಿಕಲ್ಪರಮೆಯ ತ್ಯಾಗಿಯೇ, ಭೋಗ ಮೋಕ್ಷಕದಾರಿಯೇ ಚಿಕಲ್ಪರಮೆಯ ತ್ಯಾಗಿಯೇ, ಯೋಗಿಯೇ ಶಿವ ಯೋಗಿಯೇ ಭಕ್ತರ ವರದಾನಿಯೇ, ತಾಯಿ ತಂದೆಯ ತೊರೆದು ಹಾಲುವಿಯ ಚರಣಗಿರಿಯಲ್ಲಿ ಕಂಡೆಯೋ, ತಾಯಿ ತಂದೆಯ ತೊರೆದು ಹಾಲ್ವಿಯ ಚರಣಗಿರಿಯಲ್ಲಿ ಕಂಡೆಯೋ, ತಾಯಿ ರೂಪದಿ ಕಂಡ ಮಹಂತನ ಕಂದನಾಗಿ ನಿಂದೆಯೋ, ಯೋಗಿಯೇ ಶಿವ ಯೋಗಿಯೇ ಭಕ್ತರ ವರದಾನಿಯೇ, ಬಸವ ಚರಿತೆಯ ಪೇಳುವ ಸಮಯದಿ ಬಸವನಾಗಿಯ ಕೇಳಿದೆ, ಬಸವ ಚರಿತೆಯ ಪೇಳುವ ಸಮಯದಿ ಬಸವನಾಗಿಯ ಕೇಳಿದೆ, ಅಶನ ವಸನಕ್ಕೆ ದಾಸನಾಗದೆ ತ್ಯಾಗ ಭಾವದಿ ನೆಲೆಸಿದೆ, ಅಶನ ವ್ಯಸನಕ್ಕೆ ದಾಸನಾಗದೆ ತ್ಯಾಗಿಯ ಮದಿ ನೆಲೆಸಿದೆ, ಯೋಗಿಯೇ ಶಿವ ಯೋಗಿಯೇ ಭಕ್ತರ ವರದಾನಿಯೇ, ರುದ್ರನಾಮವ ಪಡೆದು ಮಠದಲ್ಲಿ ಭದ್ರವಾಗಿಯ ನಿಂದಿಯೇ, ರುದ್ರನಾಮವ ಪಡೆದು ಮಠದಲ್ಲಿ ಭದ್ರನಾಗಿಯ ನಿಂದಿಯೇ, ಕ್ಷುದ್ರ ಗುಣಗಳ ಅಳಿದು ಭಕ್ತರ ದೇವನಾಗಿಯ ಕಂಡೆ, ಕ್ಷುದ್ರ ಗುಣಗಳ ನಡೆದು ಭಕ್ತರ ದೇವನಾಗಿಯ ಕಂಡೆಯೇ, ಯೋಗಿಯೇ ಶಿವ ಯೋಗಿಯೇ ಭಕ್ತರ ವರದಾನಿಯೇ,
ಸುತ್ತ ನಾಡಳು ಚರಿಸಿ ಭಕ್ತರ ಕಷ್ಟ ಕೋಟಳೆ ಕಳೆದನೋ. ಸುತ್ತ ನಾಡಳು ಚರಿಸಿ ಭಕ್ತರ ಕಷ್ಟ ಕೋಟಲೆ ಕಳೆದನೋ. ಭಕ್ತಿ ಜ್ಞಾನದ ಬೆಳಕು ಚೆಲ್ಲಿ ಅಂಧಕಾರವ ನಡೆದನೋ. ಭಕ್ತಿ ಜ್ಞಾನದ ಬೆಳಕು ಚೆಲ್ಲಿ ಅಂಧಕಾರವ ನಡೆದನೋ. ಯೋಗಿಯೇ ಶಿವಯೋಗಿಯೇ ಭಕ್ತರ ವರದಾನಿಯೇ. ಆಂಧ್ರ ಕನ್ನಡ ನಾಡು ಬೆಳೆಸಲು ಚೀಕಲ್ಪರವೆಲಿ ನಿಲ್ತನೋ. ಆಂಧ್ರ ಕನ್ನಡ ನಾಡು ಬೆಸೆಯಲು ಚೀಕಲ್ಪರವಿಯಲಿ ನಿಂತನೋ. ಚಂದದಿಂದಲಿ ಮಠವಗೈದು ಸಕಲ ಭಕ್ತರ ಪೊರೆದನೋ. ಚಂದದಿಂದಲಿ ಮಠವಗೈದು ಸಕಲ ಭಕ್ತರ ಪೊರೆದನೋ. ಯೋಗಿಯೇ ಶಿವಯೋಗಿಯೇ ಭಕ್ತರ ವರದಾನಿಯೇ. ಮೋಕ್ಷ ಭೋಗ ಮೋಕ್ಷಕ ದಾರಿಯೇ ಚೀಕಲ್ಪರವಿಯ ತ್ಯಾಗಿಯೇ. ಭೋಗ ಮೋಕ್ಷಕ ದಾರಿಯೇ ಚೀಕಲ್ಪರವಿಯ ತ್ಯಾಗಿಯೇ. ಯೋಗಿಯೇ ಶಿವಯೋಗಿಯೇ ಭಕ್ತರ ವರದಾನಿಯೇ. ಭಕ್ತರ ವರದಾನಿಯೇ. ಭಕ್ತರ ವರದಾನಿಯೇ. ಶಿವ ಸಾಂಬ ಜಯ ನಮಃ. ಪಾರ್ವತೀಪತಿ ಶಿವರ ಹರ ಮಹಾದೇವ. ಮಹಾಂತ ರುದ್ರಮುನೀಶ್ವರ ಮಹಾರಾಜ್ ಕಿ. ಹಾನಗಲ್ಲ ಗುರುಕುಮಾರೇಶ್ವರ ಮಹಾರಾಜ್ ಕಿ. ಶಿವ ಸಾಂಬ ಜಯ ನಮಃ. ಪಾರ್ವತೀಪತಿ ಶಿವರ ಹರ ಮಹಾದೇವ. ಮಹಾಯೋಗಿಯ ಪವಿತ್ರವಾಗಿರುವ ಈ ಮಣ್ಣಿನಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಮಹಾಂತ ರುದ್ರಮುನಿ ಶಿವಯೋಗಿಗಳವರ ಗುರು ಶಿಷ್ಯ ಪರಂಪರೆಯ ಶಿವಯೋಗಿಗಳವರ ಜೀವನವನ್ನ ನಾವುಗಳು ದರ್ಶನವನ್ನ ಮಾಡುತ್ತಿದ್ದೇವೆ. ಗುರುಗಳು ನಿನ್ನೆನೇ ದಿನ ಹೇಳಿದ್ರು, ಬಹಳ ಯೋಗ್ಯವಾದ ಪುರಾಣ ಈ ಪುರಾಣ ಅಂತ ಹೇಳಿ, ಮಹಂತ ರುದ್ರಮುನಿ ಶಿವಯೋಗಿಗಳವರ ಪುರಾಣ. ಮನಸ್ಸಿಗೆ ಆನಂದವನ್ನ ಕೊಡುವುದರ ಜೊತೆಗೆ ಮನಸ್ಸಿನ ಕಲ್ಮಶವನ್ನ ತೊಳೆಯುವ ಮಹಾಜ್ಞಾನಿಯ ಜೀವನ ದರ್ಶನ ಅಂದ್ರೆ ಇದು ಪುಣ್ಯದ ಗಳಿಗೆ ಅಂತ ಕರೀತಾರೆ.
ಯಾಕೆ ಬೇಕು ಈ ಪುರಾಣ ಅನ್ನೋದನ್ನ ಬಹುಶಃ ನಾನು ನಿನ್ನೆ ದಿನ ಹೇಳಿದ್ದೇನೆ. ಒಬ್ಬ ಮನುಷ್ಯನ ಮತಿ ಸ್ಥಿತಿ ಕೆಟ್ಟಾಗ, ಅದಕ್ಕೆ ದೊಡ್ಡವರು ಬಹಳ ಚಂದ ಹೇಳ್ತಾರ, ಕಡು ದರ್ಪವ ನೇರಿದ ಒಡಲೆಂಬ ಬಂಡಿಗೆ ಮುರುಡ ಶರಣರ ನುಡಿಗಡಣವೇ ಕಡಗೀಲು. ಹೇಗಾದ್ರೂ ಬದುಕ್ತೀವಿ ಅಂತಂದ್ರೆ ಈ ಬದುಕಿಗೆ ಅರ್ಥ ಇರೋದಿಲ್ಲ. ಅದಕ್ಕೆ ದೊಡ್ಡವರಾದವರು ಮಕ್ಕಳಿಗೆ ಮನೆಯೊಳಗೆ ನೀವು ಹೇಳುತ್ತಿರ್ತೀರಿ, ಹೆಂಗ ಬದುಕಬೇಕು ಅಂದ್ರೆ ಅರ್ಥಪೂರ್ಣವಾಗಿ ಬದುಕೋದು. ಎಲ್ಲದಕ್ಕೂ ಒಂದು ದಾರಿ ಅಂತ ದೇವರು ಕೊಟ್ಟಿದ್ದಾನೆ. ಈಗ ನಿಮ್ಮ ಮನೆಯಿಂದ ನೀವು ಬರ್ಬೇಕಾಗಿತ್ತು ಅಂದ್ರೆ ಎಲ್ಲರೂ ಒಂದೇ ದಾರಿಯೊಳಗೆ ಬರ್ತೀರಿ. ನಿಮ್ಮ ಮನೆಯಿಂದ ಇಲ್ಲಿಗೆ ಬರ್ಬೇಕಾದ್ರೆ ನಿಮ್ಮ ದಾರಿಯೊಳಗೆ ಮಠಕ್ಕೆ ಬರ್ತೀರಿ. ಹೌದಿಲ್ಲವಾ? ತಾಯಿ ಕೇಳ್ತದನ ಹೇಳೋದು? ನಿಮ್ಮ ಮನೇಲಿಂತ ಬರ್ಬೇಕಾದ್ರೆ ಹಿಂಗ್ ಬರ್ತೀರಿ. ಈಗ ನಾನ್ ನಮ್ಮ ಮನೇಲಿಂತ ನಾ ಹಿಂಗ್ ಬರ್ತೀನಿ ಅಂತ ನಾ ಹಿಂಗೆ ಬರ್ಬೇಕು. ಯಾರ ದಾರಿಯೊಳಗೂ ಯಾರು ಹೇಗೆ ಬಂದ್ರು ನಮ್ಮ ತಲೆಯೊಳಗೆ ಏನಿರ್ಬೇಕಂದ್ರ ನಾವು ರುದ್ರಮುನಿ ತಾತನ ಮಠಕ್ಕೆ ಹೊಂಟಿವಿ ಅನ್ನೋದೇನದ ನಮ್ಮ ತಲೆಯೊಳಗೆ ಇರಬೇಕು. ಆ ಗುರಿಯನ್ನ ನಾವು ಮುಟ್ಟಬೇಕು. ಒಬ್ಬೊಬ್ರು ಹೆಂಗಿರ್ತಾರಂದ್ರ ಮನಿ ಬಿಡೋ ಕಾಲಕ್ಕೆ ವಿಚಾರ ಮಾಡ್ತಾರ, ನಾನು ರುದ್ರಮುನಿ ತಾತನ ಮಠಕ್ಕ ಪ್ರವಚನ ಕೇಳಬೇಕು, ಪುರಾಣ ಕೇಳಬೇಕಂತ ಬರ್ತಿರ್ತಾರ. ದಾರ್ಯಾಗ ಯಾರಾದ್ರೂ ಬೆಟ್ಟಾಗಿ ಮಠಕ್ಕೆ ಓದ್ತಿ ಮಾನಿಗೆ ಹೋಗೋಣ ಬಾ ಅಂದ್ರೆ ಎಲ್ಲಿಗೆ ಹೋಗ್ಬಿಡ್ತಾರ. ಎಲ್ಲಿಗೆ ಹೋಗ್ತಿರವ? ಯಾರ ಬಂದಿ ಪುರಾಣ ಏನು ಕೇಳತ್ತಿ, ಇವತ್ತು ಧಾರಾವಾಹಿ ಬಹಳ ಚಲೋ ಐತಿ, ಇವತ್ ಬಹಳ ಚಲೋ ಪಿಕ್ಚರ್ ಹಾಕ್ಯಾರ, ಟಿವ್ಯಾಗ ಚಂದ ಹಾಕ್ಯಾರ, ಪುರಾಣಕ್ಕೇನು ಕುಂದಿರ್ತಿ ಇಲ್ಲೇ ಇರುವಂತಂದ್ರೆ ಒಬ್ಬೊಬ್ರು ಬಿಡೋರು ಕೂಡ ಬಹಳ ಜನ ಇದ್ದಾರೆ. ಆದ್ರ ಯಾರ ನಿರ್ಧಾರ ಸರಿಯಾಗಿರ್ತದ, ಯಾರ ನಿರ್ಧಾರ ಗಟ್ಟಿಯಾಗಿರ್ತದ, ಅವ್ರು ಬಂದು ಎಲ್ಲಿ ಮುಟ್ಟುತ್ತಾರೆ ಅಂದ್ರೆ ರುದ್ರಮುನಿ ತಾತನ ಪಾದಕ್ಕೆ ಬಂದು ಮುಟ್ಟುತ್ತಾರೆ. ನೀ ದಾರಿಯೊಳಗೆ ಬರ್ಬೇಕಾದ್ರ 100 ಫೋನ್ ಬರ್ಬೋದು, 1000 ಜನ ನಿನ್ನ ತಪ್ಪಿಸಬಹುದು, ನಿನ್ನ ಕರಿಬಹುದು. ಇವನ್ನೆಲ್ಲವನ್ನ ಯಾವ ವ್ಯಕ್ತಿ ದೂರ ಮಾಡಿ ತನ್ನ ನಿರ್ಧಾರವನ್ನ ಬಂದು ಯಾರು ಮುಟ್ಟುತ್ತಾರಲ್ಲ ಅದನ್ನ ಯೋಗ್ಯ ದಾರಿ ಅಂತ ಕರೀತಾರ. ಏನಂತಾರ್ರಿ? ಯೋಗ್ಯವಾದ ದಾರಿ. ಹೆಂಗ ಇಲ್ಲಿಗೆ ಬರ್ಬೇಕಾದ್ರೆ ದಾರಿಗಳನ್ನ ಕೊಟ್ಟಿದನು, ಜೀವನಕ್ಕೂ ಕೂಡ ಒಂದು ದಾರಿಯನ್ನ ಭಗವಂತ ಕೊಟ್ಟ. ನೀನು ಹೇಗೆ ಬೇಕು ಹಾಗ ಬದುಕ್ತೀನಿ ಅಂತ ಆಗೋದಿಲ್ಲ. ನಾಯಿಗೆ ನಾಯಿದೇ ಆದ ಒಂದು ಜೀವನ ಆದ, ಅದು ನಾಯಿ ತರನೇ ಬದುಕಿ ಈ ಜಗತ್ತಿನೊಳಗ ಬಾಳಿ ಇನ್ನೊಬ್ಬರಿಗೆ ದ್ವೇಷ ಮೋಸ ಮಾಡದ ಅದು ಸತ್ಯ ಶುದ್ಧ ಕಾಯಕದಿಂದ ತನ್ನ ಜೀವನವನ್ನು ಈ ಜಗತ್ತಿನಲ್ಲಿ ಸಮರ್ಪಣೆ ಮಾಡುತ್ತದೆ. ನಿಮಗೆ ಗೊತ್ತಿರಲಿ, ದೇವರು ಎಷ್ಟು ಒಳ್ಳೆಯವನು ಅಂದ್ರೆ ಬರೀ ನಿಮ್ಮನ್ನಷ್ಟೇ ಇಲ್ಲಿ ಹುಟ್ಟಿಸಿಲ್ಲ, 84 ಲಕ್ಷ ಜೀವರಾಶಿಗಳನ್ನ ತಿಳಿದವರು ಬಲ್ಲವರು ದೊಡ್ಡವರು ಹೇಳ್ತಾರಿಲ್ರಿ. ಸ್ವಲ್ಪ ವಿಚಾರ ಮಾಡಿ ನೋಡ್ರಿ, ಈ ಪ್ರಪಂಚದೊಳಗ ಬಹಳ ಸ್ವಾರ್ಥ ತುಂಬಿರೋ ಜೀವಿ, ಬಹಳ ಮೋಸ ಮಾಡುವ ಜೀವಿ, ಅತ್ಯಂತ ಚಂಚಲ ಹೊಂದಿರುವ ಜೀವಿ ಯಾವುದು ಅಂದ್ರೆ ಅದು ಮನುಷ್ಯ ಮಾತ್ರ. ಯಾರ್ರಿ? ನಾನು ಅದಕ್ಕೆ ಯಾವಾಗ್ಲೂ ಹೇಳ್ತಿರ್ತೇನೆ, ಹಡದ ತಾಯಿಗೆ ಮಗ ವಿಷ ಹಾಕಿದ್ದನ್ನ ಪೇಪರ್ ಒಳಗ ನಾವು ಓದಿವಿ, ನೀವು ಕೂಡ ಓದಿದ್ದೀರಿ. ಆಸ್ತಿ ಭಾಗ ಮಾಡಬೇಕು ಅಂತ ಬಂದಾಗ ಅಣ್ಣ ತಮ್ಮರ ಮೇಲೆ ಕಲ್ಲು ಎತ್ತಿ ಹಾಕಿದ್ದನ್ನ ಪೇಪರ್ ಒಳಗ ನೋಡ್ತೀರಿ, ಬೆಳಕ್ ಹರಿದ್ರೆ ಟಿವಿಯಾಗ ನೋಡ್ತೀರಿ. ಮನುಷ್ಯನಿಗೆ ಮೋಸ ಮಾಡುತ್ತಾನೆ ಬಂದಿದ್ದಾನೆ. ಆದ್ರೆ ಯಾವ ಪ್ರಾಣಿ ಯಾವತ್ತಾದ್ರೂ ಒಂದು ಎಮ್ಮೆ ಹಾಲು ಕೊಡಬೇಕಾದ್ರ ತನ್ನ ಒಡೆಯನಿಗೆ ಹಾಲಿನ ಜೊತೆ ವಿಷ ಬೆರೆಸಿ ಕೊಟ್ಟಿದೆ ಅಂತ ಎಲ್ಲಾದ್ರೂ ಓದಿರೇನ್ರಿ? ಅದಕ್ಕ ಸರ್ವಜ್ಞ ಕವಿ ಬಹಳ ಚಂದ ಬರೀತಾನ, ನರಿ ನಾಯಿ ಹಲ್ ನಂಜು. ನಾಯಿ ಸಾಕಿರಿ ನಾವು ಮನ್ಯಾಗ? ನಾಯಿ ಅದಾವಿಲ್ಲ ಯಾರ ಮನ್ಯಾಗ? ಯಾರು ಇಲ್ಲ.
ಈ ಬಹಳ ಜನರಿಗೆ ನಾಯಿ ಸಾಕೋದೊಂದು ಪ್ಯಾಷನ್ ಅದ. ಈಗ ಬೆಂಗಳೂರಾಗ ಹೋಗಿ ನೋಡ್ರಿ, ನೀವೆಲ್ಲರ ಮನೆ ಮುಂದೆ ಒಂದು ಬೋರ್ಡ್ ಹಾಕ್ಯಾರ. ಏನಂತ ಹಾಕಿರ್ತಾರ? ನಾಯಿ ಇದೆ, ಎಚ್ಚರಿಕೆ. ನಾಯಿ ಇದೆ. ಒಂದು ವಿಚಿತ್ರ ಏನಂದ್ರೆ, ಬೆಂಗಳೂರಾಗ ಎಲ್ಲರ ಮನ್ಯಾಗ ನಾಯಿ ಇರ್ತಾವ, ಆದ್ರೆ ಯಾರ ಮನ್ಯಾಗ ತಾಯಿ ಇರಂಗಿಲ್ಲ. ಇರ್ತಾರ? ನಾಯಿ ಸಾಕೋ ಜಾಗದಾಗ ತಾಯಿನ ಸಾಕೋದಿಲ್ಲ. ಸಾಕ್ತಾರ ನೋಡಿದಿರಿ? ಅವ್ರು ಹೇಳ್ತಿರ್ತಾರ, ಇಲ್ರಿ ನಾಯಿಗೆ ನಾನು 50,000 ಕೊಟ್ಟು ಬೆಡ್ ತಂದೀನಿ, 70,000 ಕೊಟ್ಟು ಊಟ ಹಾಕ್ತೀನಿ. ಅಷ್ಟೇ ಕೆಲಸವನ್ನ ಒಬ್ಬ ಯೋಗ್ಯವಾದ ಮಗ ಹಡದ ತಂದೆ ತಾಯಿಗಳಿಗೂ ಮಾಡಬೇಕು. ಕೊನೆ ಪಕ್ಷ ಅವ್ರ ಹತ್ರ ಇರುವ ಕೆಲಸವನ್ನಾದರೂ ನಾವುಗಳು, ನಮ್ಮ ಹತ್ರ ಅವರನ್ನು ಇಟ್ಟುಕೊಳ್ಳುವ ಕೆಲಸವಾದರೂ ನಾವು. ಇದು ಮನುಷ್ಯ ಅಂತ ಯಾರಿಗೆ ಕರೀತಾರ? ನಾನು ಹೇಳ್ತಿರ್ತೇನೆ, ಮನುಷ್ಯ ಸುಮ್ಮನೆ ಮನುಷ್ಯನಾಗೋದಿಲ್ಲ. ಯೇಷಾಂ ನ ವಿದ್ಯಾ ನ ತಪಂ ನ ದಾನಂ ನ ಗುಣಂ ನ ಶೀಲಂ ಏ ಮರ್ತ್ಯ ಲೋಕೆ ಭುವಿ ಭಾರಭೂತಃ ಮನುಷ್ಯ ರೂಪೇಣ ಮೃಗಾಶ್ಚರಂತಿ. ಯಾರೊಳಗ ತ್ಯಾಗತ್ವ ಇಲ್ಲ, ಯಾರೊಳಗ ಧ್ಯಾನ ಇಲ್ಲ, ಯಾರೊಳಗ ಮಾನವೀಯತೆ ಮೌಲ್ಯಗಳಿಲ್ಲ, ಯಾರೊಳಗ ವಿದ್ಯಾ ಇಲ್ಲ. ವಿದ್ಯಾ ಅಂದ ತಕ್ಷಣ ಏನು? PhD ಮಾಡಬೇಕು, ಡಿಗ್ರಿ ಮಾಡಬೇಕು, ವೇದಗಳನ್ನೇ ಓದಬೇಕಂತಲ್ಲ. ವೇದಗಳನ್ನ ಓದೋದು ದೊಡ್ಡತನಲ್ಲ. ಜನರ ವೇದನೆ ನಿನಗ ಅರ್ಥ ಆಯ್ತು ಅಂದ್ರೆ ನೀನು ಕೂಡ ಒಬ್ಬ ಹೃದಯವಂತ, ನೀನು ಕೂಡ ಒಬ್ಬ ವಿದ್ಯಾವಂತ. ಇವು ಯಾವ ಇಲ್ಲ ಅಂದ್ರ ಅವನು ಕೂಡ ಒಂದು ಮೃಗ ಅನ್ನೋದನ್ನ ಬರೀತಾರೆ. ಮೃಗನಿಗೂ ಮನುಷ್ಯನಿಗೂ ಏನು ವ್ಯತ್ಯಾಸ ಅಂದ್ರ, ಮೃಗ ಜಗತ್ತಿನ ಕೆಲವು ವಿಚಾರಗಳನ್ನ ಅರಿತಕ್ಕಂತಹ ಶಕ್ತಿ ಆ ಮೃಗಗಳಿಗೆ ದೇವರು ಕೊಟ್ಟಿಲ್ಲ. ಖರೆ ಆದ್ರೆ ನಮಗ ನಿಮಗ್ ಕೊಟ್ಟೇನಲ್ಲ. ಕೊಟ್ಟಾನಿಲ್ರಿ? ಏನವ ಕೊಟ್ಟಾನ? ಏನ್ ಕೊಟ್ಟಾನ? ಫೋನ್ ಕೊಟ್ಟಾನ? ಹಾ, ನಾನು ಅದಕ್ಕೆ ಹೇಳ್ತಿರ್ತೇನೆ, ಹಿಂದಿನ ಕಾಲದಾಗ ಗುರುಗಳು ಎಲ್ಲರ ಕೊರಳಾಗ ಲಿಂಗ ಹಾಕೋರಿ ಅಂದ್ರೆ ಬಹಳ ಜನ ಲಿಂಗ ವಜ ಆಗ್ತಾವ ಅಂತ ಹೇಳಿದ್ರ. ಆದ್ರೆ ಎಲ್ಲರ ಕೊರಳಾಗ ಲಿಂಗ ಇಲ್ಲ, ಎಲ್ಲರ ಕೈಯಾಗ ಏನದಾವ್ರಿ? ಎಲ್ಲರ ಕೈಯಾಗ ಅದಾವಿಲ್ಲ. ಈಗೆಲ್ಲ ಮೊನ್ನೆ 95, 98 ಆಗೈತೆ ಮುದಕಿಗೆ ಮಾತಾಡ್ಸ್ಕೊಂಡು ಬರಕ್ ಆಸ್ಪತ್ರೆಗೆ ಹೋಗಿವಿ. ಎಷ್ಟು ವಯಸ್ಸಾಗ್ಯಾವ? 98. ಡಾಕ್ಟರ್ ಹೇಳ್ಯಾರ ಇನ್ನೊಂದು ಅರ್ಧ ತಾಸಿಗೆ ಸಾಯ್ತೀನಂತ ಹೇಳ್ಯಾರ. ಆ ಮುದಕಿ ಹುಡುಕಾಡಕತ್ತಿತ್ತು. ಹಿಂದಿನ ಕಾಲದಾಗ ನೋಡ್ರಿ, ಅವರು ಸಾಯ್ಬೇಕಾದ್ರೆ ಗಂಗಾ ತೀರ್ಥ ಇಲ್ಲಂದ್ರ ಅವ್ರ ಲಿಂಗ ಗುರುಗಳು ಪಾದೋದಕ್ಕ ತಗೊಂಡು ಸಾಯೋದಿ ಅನ್ನೋದ ಅದು ನಮ್ಮ ಪರಂಪರೆ. ಅವ್ರ ಮನೆಗಿರೋರೆಲ್ಲ ಕೇಳಿದ್ರು, ಏನಂತ, ಏನ್ ಹುಡುಕಾಡಕತ್ತಿ ಅಂದಾಗ ಆ ಮುದಕಿ ಅಂತ, ನನ್ನ ಫೋನ್ ಎಲ್ಲ ಐತಿ. ಎಷ್ಟ ವಯಸ್ಸ ಆಕಿಗೆ? ಇದು ಒಂದು ಕಡೆ ಅಲ್ಲ, ಎಲ್ಲ ಕಡೆನೂ ನಡೀತಕ್ಕಂಥದ್ದೇ. ಯಾಕೆ ಅಂದ್ರೆ ವಿಷಯದ ಮೇಲಿರುವ ಪ್ರೇಮ ವಿಶೇಷತೆಗಳ ಮೇಲೆ ನಮಗ ಕಡಿಮೆಯಾಗಿದೆ. ಕಾರಣ ಇಷ್ಟೇ, ಮೌಢ್ಯತೆಯ ಜ್ಞಾನ ಒಬ್ಬ ಮನುಷ್ಯನಿಗೆ ಹೆಚ್ಚಾದಾಗ ವಿಚಾರಗಳ ಕ್ರಿಯೆ ಅವನ ತಲೆಯೊಳಗ, ಹೃದಯದೊಳಗ ಕಡಿಮೆಯಾಗ್ತದೆ. ಜ್ಞಾನದ ಕೊರತೆ ಒಬ್ಬ ಮನುಷ್ಯನಿಗೆ ಹೆಚ್ಚಾದಾಗ, ಜ್ಞಾನದ ಚಿಂತನೆ ಕಡಿಮೆಯಾದಾಗ ಒಬ್ಬ ಮನುಷ್ಯನ ಹೃದಯದಲ್ಲಿ ಮೂರ್ಖತೆ ಅನ್ನೋದೇನದ ಅದು ಹೆಚ್ಚಾಗ್ತದೆ. ಯಾಕೆ ಅಂದ್ರೆ ಯಾರ ತಲೆಯೊಳಗ, ಯಾರ ಹೃದಯದೊಳಗ ಜ್ಞಾನದ ಕೊರತೆ ಬಹಳ ಇರ್ತದ, ಅವನಿಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಜೀವನ ಅಂದ್ರೆ ಇಷ್ಟು ಸುಲಭದ ಮಾತಲ್ಲ, ಇದು ಒಂದು ಯೋಗ್ಯವಾದ ಜೀವನ ಅದ. ಇದನ್ನು ತಿಳುಕೊಳ್ಳಲಿ ಅಂತ ಶಿವಯೋಗಿಗಳು ತಮ್ಮ ಬದುಕನ್ನ ತ್ಯಾಗ ಮಾಡಿದರು. ವೈರಿಗಳು ಅಂದ್ರೆ ಬಹಳ ಜನ ಬರ್ತಿರ್ತಾರ ಸ್ವಾಮಿಗಳ ಹತ್ರ, ನಮಗ ಅವರು ಶತ್ರುಗಳದಾರ, ಇವರು ಶತ್ರುಗಳದಾರ. ಯಾರು ವೈರಿಗಳಲ್ಲ, ಹರಿಷಡ್ ವೈರಿಗಳು ಅಂತ ಕರೀತಾರ. ಅವ್ರೆಲ್ಲದಾರ ಅಂದ್ರೆ ನಮ್ಮೊಳಗೆ ಇರೋದು. ಅದನ್ನೇ ಸರ್ವಜ್ಞ ಕವಿಗಳು ಬಹಳ ಚಂದ ಬರೀತಾರ. ಕಣ್ಣು ನಾಲಿಗೆ ಮನವು ತನ್ನದೆಂದೆನ ಬೇಡ, ಅನ್ಯರು ಕೊಂದರೆಂದೆನ ಬೇಡ, ತನ್ನ ತಾ ಕೆಡಿಸುವವು ಸರ್. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರ, ಮಹಾಂತ ಶಿವಯೋಗಿ ಅಂತ ಒಬ್ಬ ಶಿವಯೋಗಿ ಈ ಜಗತ್ತಿಗೆ ಬರ್ಬೇಕಾಗಿತ್ತು ಅಂದ್ರ, ಈ ಭೂಮಿಗೆ ಬರ್ಬೇಕಾಗಿತ್ತು ಅಂದ್ರ, ಒಂದು ಕಾರ್ಯ, ಒಂದು ಕ್ರಿಯೆ, ಒಂದು ಕರ್ಮ, ಒಂದು ಕಾರಣ.
ಕಾರಣ ಇಲ್ಲದ ನಾನು ಇಲ್ಲಿಗೆ ಬಂದಿಲ್ಲ, ಕಾರಣ ಇಲ್ಲದೆ ನೀವುಗಳು ಇಲ್ಲಿಗೆ ಬರೋದಿಲ್ಲ, ಕಾರಣವಿಲ್ಲದೆ ಈ ಜಗತ್ತಿನೊಳಗೆ ಏನೂ ಆಗೋದಿಲ್ಲ. ನಾನಿವತ್ತು ಪ್ರವಚನ ಮಾಡ್ತಾ ಇದ್ದೀನಿ ಅಂದ್ರ ಅದು ಒಂದು ಕಾರಣ, ಒಬ್ಬ ವ್ಯಕ್ತಿ ಇನ್ನೊಂದು ಮಾಡುತ್ತಿದ್ದಾನೆ ಅಂದ್ರೆ ಅದು ಒಂದು ಕಾರಣ. ಜನ್ಮ ಜನ್ಮಾಂತರಗಳ ವಿಶೇಷತೆಯ ಪುಣ್ಯದ ಫಲದಿಂದ ಒಂದು ಕಾಯಕದ ಕಾರಣವೂ ಕೂಡ ಕೃಪೆಯಾಗ್ತದೆ ಅಂದ್ರೆ ಅರ್ಥ ಮಾಡ್ಕೊಳ್ರಿ. ಅಂಥ ಮಹಾಂತ ಶಿವಯೋಗಿ ಈ ಪುಣ್ಯ ಭೂಮಿಗೆ ಬರಬೇಕಾದ್ರ ಕಾರಣ ಇಷ್ಟೇ, ಜನರು ಹಾದಿ ಬಿಟ್ಟಾಗ ಧರ್ಮ ಬೀಳುವ ಸಮಯದಲ್ಲಿ. ಜನರನ್ನ ತಿದ್ದೋದಕ್ಕೆ ಒಬ್ಬ ಪ್ರವಚನಕಾರನಿಂದನೋ ಒಬ್ಬ ಯಾರೋ ಸಾಮಾನ್ಯವಾದ ವ್ಯಕ್ತಿಯಿಂದನೋ ಉಪನ್ಯಾಸ ಮಾಡತಕ್ಕಂಥವರು ಇಂಥವರಿಂದ ಈ ಧರ್ಮವನ್ನ ತಿದ್ದೋದಕ್ಕಾಗೋದಿಲ್ಲ. ಈ ಧರ್ಮವನ್ನ ತಿದ್ದಬೇಕು ಅಂದ್ರ ಜಗತ್ತನ್ನೇ ಗೆದ್ದ ಒಬ್ಬ ಮಹಾಂತ ಶಿವಯೋಗಿಯಂತಹ ಶಿವಯೋಗಿ ಈ ಜಗತ್ತಿಗೆ ಬರಬೇಕು. ನಿಮ್ಮೆಲ್ಲರ ಬದುಕನ್ನ ಬಂಗಾರ ಮಾಡಬೇಕು. ಅವ ಧರ್ಮಕ್ಕೆ ಯೋಗ್ಯವಾದ ಬದುಕನ್ನ ಕಟ್ಟಿಕೊಡಬೇಕು. ಯಾಕಂದ್ರೆ ಮನ್ಯಾಗ ಒಬ್ಬ ಹಿರಿಯ ಚಲೋ ಇಲ್ಲ ಅಂದ್ರೆ ಮನೆ ಕೆಟ್ಟ ಹೋಗ್ತದ. ಏನವ, ಮನ್ಯಾಗ ಹಡದ ತಾಯಿ ಕೈಯಾಗ ರಿಮೋಟ್ ಹಿಡ್ಕೊಂಡು ಟಿವಿ ಮುಂದೆ ಕುಂತ್ರ ಮಕ್ಕಳು ಎಲ್ಲಿ ಕುಂದಿರ್ತಾವು? ನೀವೇನ್ ಮಾಡ್ತೀರಿ? ಅವ್ರಿಗೆ ಹೋಮ್ವರ್ಕ್ ಮಾಡಕ್ ಹಚ್ಚಿ ನೀವು ಟಿವಿ ನೋಡಿ, ಅವು ಮಾಡೋದಿಲ್ಲ. ಯಾಕೆ? ನಾವೇನ್ ಮಾಡ್ತೀವಲ್ಲ ಜಗತ್ ಅದಕ್ಕೆ ಹೇಳೋದು. ಒಬ್ಬ ಸತ್ಯ ಶುದ್ಧ ಕಾಯಕ ಮಾಡಿ ದುಡಿದ ಒಬ್ಬ ಶಿವಯೋಗಿಯ ಕೃಪೆಯಿಂದ ಈ ಜಗತ್ತು ಬದಲಾಗ್ತದ. ಅಂತ ಮಹಾಶಿವಯೋಗಿಯೇ ಮಹಾಂತ ಶಿವಯೋಗಿಗಳು, ರುದ್ರಪುರಿ ಶಿವಯೋಗಿಗಳು. ಯಾಕೆ ಹೇಳ್ತಾ ಇದ್ದೀನಿ? ಈ ಭೂಮಿ ಏನದ ಅನೇಕ ಜೀವ ಸಂಕುಲಗಳಿಂದ ತುಂಬಿಕೊಂಡಿದೆ. ನಾನು ಹೇಳಿದೆ, ನಾಯಿ, ನರಿ, ಕತ್ತೆ, ಹಂದಿ, ಎಮ್ಮೆ ಎಲ್ಲವೂ ಚಂದ ಬದುಕ್ತಿದೆ. ಆದರೆ ಗುರುಗಳ ಆಗಮನ ಆಗ್ತದೆ. ಎಲ್ಲರೂ ಎದ್ದು ನಿಂತ್ಕೊಂಡ್ರು. ಶಿವ ಸಾಂಬ ಜಯ ನಮ ಪಾರ್ವತಿ ಪದ ಶಿವರ ಹರ ಮಹಾದೇವ. ಮಹಾಂತ ರುದ್ರ ಮುನೀಶ್ವರ ಮಹಾರಾಜಗೆ ಜಯ ಮಂಗಲಂ. ಜಯ ನಮ ಪಾರ್ವತಿ ಪದ ಶಿವರ ಹರ ಮಹಾದೇವ. ದಾರಿ ತೋರೋ ಗುರುವೆ ನೀನೋ, ಮರುಳನಾಗಿ ಕುಳಿತೆ ನಾನು. ಪಾರು ಮಾಡೋ ಭವಣೆಯಿಂದ ಪಂಚಾಕ್ಷರ ಯೋಗಿನಿ. ಪಾರು ಮಾಡೋ ಭವನೆಯಿಂದ ಮಹಂತ ರುದ್ರ ಮುನಿಯೋಗಿನಿ. ದಾರಿ ತೋರೋ ಗುರುವೆ ನೀನೋ, ಮರುಳನಾಗಿ ಕುಡಿತೆ ನಾನು. ದಾರಿ ತೋರೋ ಗುರುವೆ ನೀನೋ, ಮರುಳನಾಗಿ ಕುಡಿತೆ ನಾನು. ಪಾರು ಮಾಡೋ ಭವನೆಯಿಂದ, ಪಾರು ಮಾಡೋ ಭವನೆಯಿಂದ ಮರುಳನಾಗಿ ಕುಡಿತೆ ನಾನು. ಚಿತ್ತ ಮನಸ್ಸು ಚಂಚಲಾಗಿ ಎತ್ತಬೋಗದಾಗಿದೆ. ಚಿತ್ತ ಮನಸ್ಸು ಚಂಚಲಾಗಿ ಎತ್ತಬೋಗದಾಗಿದೆ. ನಿತ್ಯ ಬದುಕು ಭಾರವಾಗಿ ಏನು ತಿಳಿಯದಾಗಿದೆ. ಪಾರು ಮಾಡೋ ಭವ
ಭವಣೆಯಿಂದ ಪಂಚಾಕ್ಷರ ಯೋಗಿನಿ ದಾರಿ ತೋರೋ ಗುರುವೆ ನೀನೋ ಮರುಳನಾಗಿ ಕುಡಿತೆ ನಾನು. ಕೊಡುವ ಕೊಳ್ಳುವ ಚಿಂತೆಯಲ್ಲಿ ದಿಕ್ಕು ಕಾಣದಾಗಿದೆ. ಕೊಡುವ ಕೊಳ್ಳುವ ಚಿಂತೆಯಲ್ಲಿ ದಿಕ್ಕು ಕಾಣದಾಗಿದೆ. ಜಡವು ತುಂಬಿ ಹೃದಯದಲ್ಲಿ ಜಡವು ತುಂಬಿ ಹೃದಯದಲ್ಲಿ ಬುದ್ಧಿ ಮಂದವಾಗಿದೆ. ಪಾರು ಮಾಡೋ ಭವಣೆಯಿಂದ ರುದ್ರಮುನಿ ಯೋಗಿನಿ ದಾರಿ ತೋರೋ ಗುರುವೆ ನೀನೋ ಮರುಡನಾಗಿ ಕುಡಿತೆ ನಾನು. ಶಾಂತಿ ಶಕ್ತಿ ಸುಗುಣ ಶಕ್ತಿ ಮನಕ್ಕೆ ಮಂಗಲ ಭಾಗ್ಯ ಸುಮತಿ. ಶಾಂತಿ ಶಕ್ತಿ ಮನಕ್ಕೆ ಮಂಗಲ ಭಾಗ್ಯ ಸುಮತಿ. ಮುದ್ದು ಬಸವಾಗಿತ್ತು ಸಲಹೋ ಮುದ್ದು ಬಸವಾಗಿತ್ತು ಸಲಹೋ ಮಂಗಲಾತ್ಮಕ ನೀನೆ ಗತಿ. ಮಂಗಲಾತ್ಮಕ ನೀನೆ ಗತಿ. ಪಾರು ಮಾಡೋ ಭವಣೆಯಿಂದ ಪಾರು ಮಾಡೋ ಭವಣೆಯಿಂದ ರುದ್ರಮುನಿ ಯೋಗಿಯೇ ದಾರಿ ತೋರೋ ಗುರುವೆ ನೀನೋ ಮರುಡನಾಗಿ ಕುಡಿತೆ ನಾನು. ಮರುಡನಾಗಿ ಕುಡಿತೆ ನಾನು. ಎಲ್ಲಿ ನೋಡಿದರಲ್ಲಿ ಜನಗಳಿಲ್ಲವಾಗಿದೆ. ಎಲ್ಲಿ ನೋಡಿದರಲ್ಲಿ ಜನಗಳಿಲ್ಲವಾಗಿದೆ. ಶಾಂತಿ ಸಹನೆಯೋ ಎಲ್ಲಿ ನೋಡಲು ಭಾವಮಲಿನದ ಹೀನ ಪ್ರವೃತ್ತಿ. ಎಲ್ಲಿ ನೋಡಲು ಹಿಂಸಾ ದುರ್ಮಾರ್ಗ. ಎಲ್ಲಿ ನೋಡಲು ಜಾತಿ ನಿಂದನೆ. ಎಲ್ಲಿ ನೋಡಲು ಕಪಟ ಕಾರಸ್ಥಾನ ಬೆಳೆದಿಹುದು ಬೆಳೆದಿಹುದು ಬೆಳೆದಿಹುದು.
ಶಿವ ಸಾಂಬ ಜಯ ನಮಃ ಪಾರ್ವತೀಪದ ಶಿವರ ಹರ ಮಹಾದೇವ. ಮಹಾಂತ ರುದ್ರಮುನೇಶ್ವರ ಮಹಾರಾಜ್ ಕಿ. ಶಿವ ಸಾಂಬ ಜಯ ನಮಃ ಪಾರ್ವತೀಪದ ಶಿವರ ಹರ ಮಹಾದೇವ. ಈ ಪವಿತ್ರವಾಗಿರುವ ವೇದಿಕೆಗೆ ಆಗಮಿಸಿದ ಎಲ್ಲ ಪರಮ ಪೂಜ್ಯರ ಪುಣ್ಯ ಪಾದಗಳಲ್ಲಿ ಅನಂತ ಕೋಟಿಯ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಆ ಪೂಜ್ಯರನ್ನ ಜೋರಾದ ಚಪ್ಪಾಳೆಯ ಮುಖಾಂತರವಾಗಿ ವೇದಿಕೆಗೆ ಸ್ವಾಗತ. ಈ ಪವಿತ್ರವಾಗಿರುವ ಭೂಮಿಯಲ್ಲಿ ಜೀವಿಗಳ ಬಗ್ಗೆ ವಿಚಾರವನ್ನ ಮಾಡುತ್ತಿದ್ದೇವೆ. ದೇವರು ಯಾವ ರೂಪದಲ್ಲಾದರೂ ಈ ಭೂಮಿಯನ್ನ ನಮ್ಮ ಮನೆ ಮನಗಳನ್ನ ಪ್ರವೇಶ ಮಾಡಬಲ್ಲ. ಅದಕ್ಕೆ ಬಹಳ ಚಂದ ಬರೀತಾರೆ, ಸಂಸಾರಿ ವೇಷದಲ್ಲಿ ಸಾಮಾನ್ಯ ರೂಪದಲ್ಲಿ ಸ್ವಾಮಿ ಬರಬಹುದು ನಿಮ್ಮೆಡೆಗೆ ಕರುಣೆ ತೋರಿ, ಮಹಿಮೆ ಕಾಂಬೊಡೆ ನಮ್ಮಳು ಸಂಸ್ಕಾರವಿರಲಿ. ದೇವರು ಹೀಗೆ ಬರಬೇಕು ಅಂತೇನಿಲ್ಲ. ಬಾಗಲಕೋಟೆ ಕಡೆ ಹೋದ್ರಿ ಅಂದ್ರೆ ಲಡ್ಡು ಮುತ್ಯ ಅಂತೇಳಿ ಹಾಗೆ ಹೋಗಿದಾರೆ ಅವರು. ನಮ್ ಕಡೆ ಬಂಡಿ ಎಣ್ಣೆ ಅಂತೀವಿ, ಅದನ್ನ ಮುಖಕ್ಕೆ ಹಚ್ಕೊಂಡು ಗೋಣಿ ಚೀಲ ಸುತ್ತಕೊಂಡು ಅಡ್ಡಾಡುತ್ತಿದ್ರು. ಶರಣಬಸವನ ರೂಪದೊಳಗ ಸಂಸಾರಿಯಾಗಿ ಜಗತ್ತಿನಲ್ಲಿ ಬಂದು ಲೋಕವನ್ನ ಬೆಳಗಿದರು. ಸಾಕ್ಷಾತ್ ಭದ್ರನ ಅಪರಾವತಾರಿಯಾಗಿ ರುದ್ರನಾಗಿ ಬಂದು ಚೀಕಲ ಪರ್ವಿಯಲ್ಲಿ ನೆಲೆಸಿ ಜಗತ್ತನ್ನೇ ಉದ್ಧಾರ ಮಾಡಿದರು. ಅದಕ್ಕೆ ಅವ್ರು ಹೇಳ್ತಾರ, ಸಂಸಾರಿ ವೇಷದಲ್ಲಿ ಸಾಮಾನ್ಯ ರೂಪದಲ್ಲಿ. ಎಷ್ಟೋ ಜೀವರಾಶಿಗಳನ್ನು ನಿರ್ಮಾಣ ಮಾಡಿದ ದೇವರು, ಆದ್ರೆ ಯಾವ ಜೀವರಾಶಿ ಬಹಳ ದ್ವೇಷವನ್ನ ಮೋಸವನ್ನ ಮಾಡೋದೇ ಇಲ್ಲ. ನಾನು ಅದಕ್ಕೆ ಪೀಠಿಕೆಯೊಳಗೆ ಹೇಳುತ್ತಾ ಇದ್ದೆ, ಅದಕ್ಕೆ ಸರ್ವಜ್ಞ ಕವಿ ಬಹಳ ಚಂದ ಬರೀತಾನ, ನರಿ ನಾಯಿ ಹಲ್ನಂಜು. ನಾ ಕೇಳಿದೆ, ನಾಯಿ ಎಲ್ಲರ ಮನೆಯಾಗೂ ಸಾಕ್ತೀರಿ, ಸಾಕಿದ್ರೆ ಅವು ಇನ್ನೊಂದು ವಿಶೇಷ ಏನಂದ್ರ, ಅವು ನಿಮ್ಮ ಮೈ ಮೇಲೆ ಬಿದ್ದು ಹೊರಳಾಡಿದ್ರು ಏನೂ ತೊಂದರೆ ಇಲ್ಲ. ನಿಮ್ಮ ಜೀವನದೊಳಗ ಅವು ನಿಮ್ಮ ಜೀವಿತಾವಧಿ ಕಾಲ ಇರೋತನ ನಿಮ್ಮ ಮನೆಯಲ್ಲಿ ಬದುಕಿ ಆನಂದವಾಗಿ ಹೋದ್ರು ಏನೂ ತೊಂದರೆ ಇಲ್ಲ. ನಾಯಿಗೆ ಎಲ್ಲಿ ತೊಂದರೆ ಅಂದ್ರೆ ಕಡಿದ್ರೆ ಮಾತ್ರ ನಂಜು, ವಿಷ. ನಾಯಿಗೆ ಹಲ್ಲಾಗ ಮಾತ್ರ ವಿಷ. ಉರಗದ ತಲೆ ನಂಜು. ಉರಗ ಅಂದ್ರ ಹಾವು, ಹಾವಿನ ಮಸ್ತಕದೊಳಗ ಮಾತ್ರ ವಿಷ. ಮೂರನೇದಾಗಿ ಬಹಳ ಚಂದ ಬರಿತನ, ನರನ ಶರೀರವೆಲ್ಲ ನಂಜು ಸರ್ವಜ್ಞ. ಯಾರಾದ್ರೂ ಚಂದ ಊಟ ಮಾಡೋ ಕಾಲಕ್ಕೆ, ಈಗ ನೋಡ್ರಿ, ನಿಮ್ಮ ತಾಯಂದ್ರ ನೀವ್ ಇರ್ತಿರಲ್ಲ, ನಿಮ್ಮ ಮಕ್ಕಳು, ಪುಟ್ಟ ಮಕ್ಕಳಿಗೆ ಅವಕ್ಕೆಲ್ಲ ಸ್ನಾನ ಮಾಡಿಸಿ ಪೌಡರ್ ಹಚ್ಚಿ ಅವು ಬೆಳ್ಳಗಿದ್ರು ಕೂಡ ಕೆನ್ನೆ ಮ್ಯಾಗ ಏನ್ ಹಚ್ತಿರವ? ಏನ್ ಹಚ್ತೀರಿ? ನೀವೇನ್ ಯಾರಿಗೂ ಮಕ್ಕಳಾಗಿಲ್ಲ? ಯಾರಿಗೂ ಆಗಿಲ್ಲ? ಅಷ್ಟು ಮಂದಿ ಶರಣಮ್ನರೀರಿ. ಕಪ್ಪು ಕಾಡಿಗೆ ಹಚ್ತೀರಿ, ಎಲ್ಲ